ಇದು ಇಂಡಿಯಾ ಜರ್ಸಿ ನೋಡ. ಎಲ್ರಿಗೂ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬಂದಿರೋದು ಮಂಗಳೂರಿನ ಸುರತ್ಕಲ್ಲಿಗೆ. ಸುರತ್ಕಲ್ಲಿನಿಂದ ಒಂದು ಪ್ರತಿಭೆ ಇಡೀ ನಮ್ಮ ದೇಶವೇ ಗುರುತಿಸುವಂತೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗ್ರಾಮೀಣ ಪ್ರತಿಭೆಯಾಗಿ ಬೆಳೆದು ಬಂದಿರುವಂತಹ ಸಾಧಕಿ ಇವತ್ತು ಕಬಡ್ಡಿಯ ಮುಖಾಂತರವಾಗಿ 11 ವರ್ಷದ ಬಳಿಕ ಮಹಿಳಾ ವಿಭಾಗದಲ್ಲಿ ನಮ್ಮ ಕರಾವಳಿಯನ್ನ ಪ್ರತಿನಿಧಿಸಿ ನಮ್ಮ ದೇಶಕ್ಕೆ ವಿಶ್ವಕಪ್ ಅನ್ನು ತಂದುಕೊಡುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿಕೊಂಡಿರುವಂತಹ ಕಬಡ್ಡಿ ಕ್ಷೇತ್ರದ ತಾರೆ ಧನಲಕ್ಷ್ಮಿ ಪೂಜಾರಿ ಇವರ ಮನೆಗೆ ಬಂದಿದ್ದೇನೆ. ಸೊ ಬಂದಿರೋದು ಮಾತ್ರ ಅಲ್ಲ, ಅವರ ಮನೆಯ ಹೋಮ್ ಟೂರ್ ಅನ್ನ ಮಾಡ್ತೇನೆ. ಸಾಕಷ್ಟು ಮಂದಿಗೆ ಕ್ಯೂರಿಯಾಸಿಟಿ ಇದೆ, ಹಾಗೇನೆ ಸಾಕಷ್ಟು ಮಂದಿ ಕಬಡ್ಡಿ ಕ್ಷೇತ್ರದಲ್ಲಿ ಮಿನುಗಬೇಕು, ಬೆಳಿಬೇಕು, ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿದ್ದಂತಹ ಮಹಿಳಾ ಮಣಿಯರಿಗೆ ಧನಲಕ್ಷ್ಮಿ ಪೂಜಾರಿ ಅವರು ಇವತ್ತು ನಮ್ಮ ದೇಶಕ್ಕೆ ಕಬಡ್ಡಿಯ ಮೂಲಕ ಅವರ ಪ್ರತಿಭೆಯ ಮೂಲಕ ತಂದುಕೊಟ್ಟಿರುವಂತಹ ಒಂದು ಚಿನ್ನದ ಪದಕವೇ ಅವರ ಸಾಧನೆಗೆ ಹಿಡಿದಿರುವಂತಹ ದೊಡ್ಡ ಕೈಗನ್ನಡಿ. ಹಾಗಾಗಿ ಧನಲಕ್ಷ್ಮಿಯವರು ನಮ್ಮ ದೇಶಕ್ಕೆ ಕಬಡ್ಡಿಯ ಮುಖಾಂತರವಾಗಿ ತಂಡದಲ್ಲಿ ಪಾಲನ್ನ ಪಡೆದು ಚಿನ್ನದ ಪದಕ ಅಂದ್ರೆ ನಾವು ಚಾಂಪಿಯನ್ ಆಗಿರುವ ಸಂದರ್ಭದಲ್ಲಿ ಅವರ ಮನೆಯ ಪರಿಸ್ಥಿತಿ ಎಲ್ಲ ಹೇಗಿದೆ, ಯಾವ ಒಂದು ಕುಟುಂಬದಿಂದ ಅವರು ಬೆಳೆದು ಬಂದಿದ್ದಾರೆ, ಹೇಗೆಲ್ಲ ಅವರ ಜರ್ನಿ ಸಾಗಿ ಬಂತು, ಇದೆಲ್ಲವನ್ನ ಕೂಡ ತಿಳಿಸುವಂತ ಪ್ರಯತ್ನಕ್ಕೆ ಬೇಕಾಗಿ ಮಂಗಳೂರಿನ ಸುರತ್ಕಲ್ಲಿಗೆ ನಾನು ಬಂದು ಇವತ್ತಿನ ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದೊಂದು ಪುಟ್ಟ ದಾರಿಯಲ್ಲಿ ನಡ್ಕೊಂಡು ಬರಬೇಕು. ಅಂದ್ರೆ ಈ ಪುಟ್ಟ ಮನೆಯಿಂದ ಕೂಡ ಇಡೀ ದೇಶವೇ ಅವರನ್ನ, ಇಡೀ ವಿಶ್ವವೇ ಅವರನ್ನ ಮೆಚ್ಚತಕ್ಕಂಥ ಒಬ್ರು ಪ್ರತಿಭೆ ಇದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳಲ್ಲ. ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಸೊ ನಾನು ಬಂದಿರೋದು ಇವತ್ತು ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶದಿಂದ ಕೂಡ ಇವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನ ಕಬಡ್ಡಿಯ ಮೂಲಕ ತಂದುಕೊಟ್ಟಿರುವಂತಹ ನಮ್ಮ ಊರಿನ ಒಂದು ಶ್ರೇಷ್ಠ ಮಟ್ಟದ ಪ್ರತಿಭೆ ಧನಲಕ್ಷ್ಮಿ ಪೂಜಾರಿ ಅವರ ಮನೆಗೆ. ಮೇಡಮ್ ನಮಸ್ತೆ. ಜೊತೆಗೆ ನಿಮಗೆ ಕಂಗ್ರಾಚುಲೇಷನ್ಸ್. ನಮ್ಮ ದೇಶವೇ ಮೆಚ್ಚುವಂತಹ ಬಹಳ ಒಂದು ಅದ್ಭುತವಾದ ಕೆಲಸವನ್ನ ನೀವು ನಿಮ್ಮ ಪ್ರತಿಭೆಯ ಮೂಲಕ ತೋರಿಸಿಕೊಟ್ಟಿದ್ದೀರಿ. ಆ ಭಗವಂತ ನಿಮಗೆ ಇನ್ನಷ್ಟು ಶಕ್ತಿ ಕೊಡ್ಲಿ, ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳೋದೇ ಈ ಒಂದು ಕಾರ್ಯಕ್ರಮದ ಮೊದಲ ಮಾತು. ಸೊ ನಿಮ್ಮ ಮನೆಯ ಪರಿಚಯವನ್ನ ಫಸ್ಟಿಗೆ ನಮಗೆ ಮಾಡಿಕೊಡ್ಬೇಕು, ಆನಂತರ ನಿಮ್ಮ ಕಬಡ್ಡಿ ಜರ್ನಿ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಅವರ ಕಥೆಗಳನ್ನ ಕೇಳ್ತಾ ಬನ್ನಿ. ಖಂಡಿತವಾಗ್ಲೂ ಯಾವುದೇ ಮೂಲೆಯಲ್ಲಿ ಕುಳಿತುಕೊಂಡು ದೊಡ್ಡ ಕನಸನ್ನ ಕಾಣ್ತಿರುವಂತಹ ಅದೆಷ್ಟೋ ಮಹಿಳಾ ಮಣಿಯರಿಗೆ ಇವರ ಕಥೆ ಸ್ಫೂರ್ತಿ ಆಗುತ್ತೆ. ನಿಮ್ಮ ಕನಸನ್ನ ಎಲ್ಲೂ ಬಿಡಬೇಡಿ, ಅದನ್ನ ಕಂಟಿನ್ಯೂ ಮಾಡ್ತಾ ಇರಿ. ಖಂಡಿತವಾಗ್ಲೂ ಧನಲಕ್ಷ್ಮಿ ಪೂಜಾರಿ ತರ ನೀವು ಕೂಡ ಆಗ್ತೀರಿ ಅಂತ ಹೇಳುವಂಥದ್ದಲ್ಲ ಮೇಡಮ್? ಸೊ ಹಾಗಿದ್ರೆ ನನಗೆ ಮೊದಲಿಗೆ ನಿಮ್ಮ ಮನೆ ಒಂದು ಪರಿಚಯ ಮಾಡಿ. ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಅವರೆಲ್ಲರ ಪರಿಚಯ ನನಗೆ ಆಗಬೇಕು. ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ಮೂಲೆ ಮೂಲೆಯಿಂದ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಧನಲಕ್ಷ್ಮಿ ಪೂಜಾರಿ ಅವರ ಕುಟುಂಬದ ಪರಿಚಯ, ಅವರ ಮನೆಯ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಮೇಡಮ್ ಆ ಕಡೆ ಹೋಗೋ ಮೊದಲು ಇದೇನು ಹೇಳಿ ಸರ್. ಇದು ಅಡುಗೆ ಮಾಡ್ತಾರೆ. ಅಜ್ಜ ಇಲ್ಲಿ ಇರ್ತಾರೆ. ಅಜ್ಜನಿಗೆ ಎಷ್ಟು ವರ್ಷ ಆಯ್ತು? ಅಜ್ಜನಿಗೆ 92 years. ಓಕೆ. ಅಜ್ಜ ಕೃಷಿಯಲ್ಲಿ ತುಂಬಾನೇ ಸಾಧನೆ ಎಲ್ಲ ಮಾಡಿದಾರಂತೆ, ಅವರಿಗೆ ಪ್ರಶಸ್ತಿ ಎಲ್ಲ ಬಂದಿದೆ, ನಾನು ನೋಡಿದೆ. ಸೊ ಅಜ್ಜನಿಂದಲೇ ಪರಿಚಯ ಮಾಡ್ಕೊಂಡು ಹೋಗ್ತೀರಾ? ಸೊ ಬನ್ನಿ. ಅಜ್ಜ ಇವರು. ಓಕೆ. ಅವ್ರ ಹೆಸರು ಸಂಜೀವ ಪೂಜಾರಿ ಅಂತ. ಓಕೆ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಿದ್ರೆ? ನಾನು ಅವರಿಂದಾನೇ ಕಲ್ತಿರೋದು, ಅವರನ್ನು ನೋಡಿಯೇ ನಾನು ಬೆಳೆದಿರೋದು. ಅವ್ರ ಜೊತೆ ಅವರು ಕೃಷಿಗೆ ಹೋಗುವಾಗ ನಾನು ಅವ್ರ ಹಿಂದೆ ಹೋಗ್ತಿದ್ದೆ. ಅವ್ರು ಇರುವ ರೀತಿ ಆಗಿರ್ಬೋದು, ಇವಾಗ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನಂದ್ರೆ ಅವರೇ ನಂಗೆ ಸ್ಫೂರ್ತಿ. ಅವರಿಂದಾನೇ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ತುಂಬಾ ಹೆಸರು ಮಾಡಿದ್ದಾರೆ, ತುಂಬಾ ಹೆಸರು ಮಾಡಿದ್ದಾರೆ. ಈ ಮನೆಗೆ ಹೆಸರಿದೆ ಅಂದ್ರೆ ಹೇಳಿದ್ರೆ ಇವರಿಂದಾನೆ. ವರ್ಷ ಆಯ್ತು ಕೃಷಿ ಎಲ್ಲ ಮಾಡ್ಕೊಂಡು, ಇವಾಗ್ಲೂ ಅವರು ಕೃಷಿ ಅಂತಾನೆ ಹೇಳ್ತಿದ್ದಾರೆ. ಅವ್ರಿರೋ ಮನೆಯಲ್ಲಿ ಎಲ್ಲರೂ ಅವ್ರಿರೋ ತನಕ ಕೃಷಿ ಮಾಡ್ಲೇಬೇಕು ಅಂತ ಹೇಳಿ ಇವಾಗ್ಲೂ ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಬೆನ್ನೆಲುಬೇ ರೈತ ಅಂತ ಹೇಳ್ತಾರೆ. ಆದ್ರೆ ದೇಶಕ್ಕೆ ನೀವು ಇವತ್ತು ಪ್ರಶಸ್ತಿಯನ್ನ ತಂದು ಕೊಟ್ರೆ ಕೂಡ ನಿಮ್ಮ ಬೆನ್ನೆಲುಬು ಕೂಡ ನಿಮ್ ತಾತನೇ ಅಲ್ವಾ? ಅವರು ಮಾಡ್ತಿರೋದು ಕೃಷಿಯೇ. ಸೊ ಕೃಷಿ ಅಂತ ಹೇಳಿದ್ರೆ ಏನ್ ಕೃಷಿ ಇದೆ ನಿಮಗೆ? ಭತ್ತ ಮಾಡ್ತೇವೆ. ಓ ಓಕೆ. ತರಕಾರಿ ಎಲ್ಲ ಮಾಡ್ತೇವೆ. ಓಕೆ. ಇಲ್ಲಿ ಬಂದವರಿಗೆ, ಕ್ರಯಕ್ಕೆ ಬಂದವರಿಗೆ ಕೊಡ್ತೇವೆ. ಈ ಕೃಷಿ ಬಗ್ಗೆ ತುಂಬಾ ಕಡೆಯಲ್ಲಿ ಸ್ವಾಮೀಜಿನವರು ನನ್ನನ್ನು ಕರೆದುಕೊಂಡು ಸನ್ಮಾನ ಮಾಡಿದ್ದಾರೆ. ಓಕೆ. ದೊಡ್ಡ ಕುಟುಂಬ ಇದೆ ನಿಮ್ದು. ಮಾತ್ರ ನಿಮ್ಮ ನಾನು ಫಸ್ಟ್ ಗೆ ವಿಡಿಯೋ ಆನ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಕುಟುಂಬದಲ್ಲಿ ನೋಡಿರೋದೇ ಆ ನಗು. ಸೊ ಆ ಒಂದು ಏನು ಒಂದು ಫಿಲ್ಟರ್ ಇಲ್ಲದ ಒಂದು ಬಹಳ ಬ್ಯೂಟಿಫುಲ್ ಆಗಿರುವ ನಗು ಇದೆಯಲ್ಲ, ಅದೇ ನಿಮ್ಮ ಮನೆಗೆ ದೊಡ್ಡ ಒಂದು ಅದೃಷ್ಟ ಮತ್ತೆ ಒಂದು ಬಂಗಾರವನ್ನ ತೊಡಿಸಿದ ರೀತಿಯಲ್ಲಿ ಇದೆ. ಸೊ ಅದು ಶಾಶ್ವತವಾಗಿರ್ಲಿ.
ಇದು ನನ್ನ ಅಪ್ಪ ನಾರಾಯಣ ಪೂಜಾರಿ ಅಂತ. ಓಕೆ ಅದೇ 28 ಇಯರ್ಸ್ ಅದು ಜೀವಂತಾರ ಹೋಟೆಲ್ ಅಲ್ಲಿ ವೇಟರ್ ಆಗಿ ವರ್ಕ್ ಮಾಡ್ತಿದ್ರು. ಓಕೆ ಆಮೇಲೆ ಕಷ್ಟ ಆಯ್ತು ಅಪ್ಪನಿಗೆ, ಸ್ವಲ್ಪ ಹೋಟೆಲ್ ಅಲ್ಲೆಲ್ಲ ಏಜು ಆಯ್ತು. ಮತ್ತೆ ಅಣ್ಣ ಸಾಮ್ಯನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಅವ್ರ ಜೊತೆ ಅಣ್ಣ ಹೇಳ್ದ ಹೋಟೆಲ್ ಎಲ್ಲ ಸಾಕು ನನ್ ಜೊತೆ ಬಾ ಅಂತ ಹೇಳಿ ಮತ್ತೆ ಹೋದ್ರು. ಅದೇ ತುಂಬಾ ಕಷ್ಟ ಪಟ್ಟಿದ್ದಾರೆ, ವೇಟರ್ ಆಗಿ ಕೆಲಸ ಎಲ್ಲ ಮಾಡಿ ನನ್ನನ್ನು ಬೆಳೆಸಿದ್ದಾರೆ. ಅದು ಯಾವತ್ತು ನನ್ನ ಜೊತೆ ಇದೆ. ಅವರನ್ನ ನಾನು ಖಂಡಿತ ಮರೆಯುವ ಸಾಧ್ಯ, ಅದು ಮರೆದ ವಿಷಯನೂ ಅಲ್ಲ. ಬಟ್ ಇವತ್ತು ದೇಶದ ಸ್ಟಾರ್ ನೀವು. ಬಟ್ ನಿಮ್ಮನ್ನ ಕಷ್ಟದ ದಿನಗಳಲ್ಲೂ ಕೂಡ ತಂದೆ ಹೋಟೆಲ್ ಸಪ್ಲೈಯರ್ ಆಗಿ ಇದ್ದು ಬೆಳೆಸಿದ್ದಾರೆ. ಅಪ್ಪ ಹೇಳಿದ್ರು ನಿನಗೆ ಮದುವೆ ಮಾಡೋ ತನಕ ನಾನು ಕೆಲಸ ಮಾಡ್ತಾನೆ ಇರ್ತೇನೆ ಅಂತ. ಬಟ್ ಆ ಟೈಮಲ್ಲಿ ನನಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನನಗೆ ಜಾಬು ಇಲ್ಲ, ಬೇಡಪ್ಪ ನೀನು ಕೆಲಸ ಮಾಡ್ಬೇಡ, ನಾನಿದ್ದೆ. ನನ್ನ ಜಾಬ್ ಇಲ್ಲದ ಕಾರಣ ನಾನು ಹೇಳಿಲ್ಲ. ಅದೇ ಜಾಬ್ ಆದ್ಮೇಲೆ ನಾನು ಅಪ್ಪನಿಗೆ ಹೇಳಿದ್ದೆ, ನನ್ನ ಜಾಬ್ ಆದ್ಮೇಲೆ ನೀವು ಯಾವ ಕೆಲ್ಸಕ್ಕೂ ಹೋಗೋದು ಬೇಡ, ನಾನಿದ್ದೆ, ನಾನು ನೋಡ್ಕೊಳ್ತೇನೆ, ನಿಮ್ಮನ್ನ ಖುಷಿಯಲ್ಲೇ ನಾನು ಇಟ್ಕೊಳ್ತೇನೆ ಅಂತ ನಾನು ಹೇಳಿದ್ದೆ ಅಪ್ಪನಿಗೆ. ಆ ದಿನಗಳೆಲ್ಲ ಹತ್ರ ಬಂದಿದೆ. ಬಟ್ ಅವರ ಖುಷಿಯೆಲ್ಲ ಮತ್ತೆ ಕೇಳಲಿಕ್ಕಿದೆ. ಉಳಿದವರ ಪರಿಚಯ ಮಾಡಿ. ಇದು ನಂದು ಅಪ್ಪಂದು ತಮ್ಮ ಚಿಕ್ಕಪ್ಪ. ಇವರು ಕೃಷಿ ಯಾವಾಗದಿಂದ ಮಾಡಿ ಯಾವಾಗದಿಂದಲೂ ಕೃಷಿ ಗದ್ದೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ ಅವರನ್ನ ನೋಡುವಾಗ. ಅವ್ರಂದ್ರೆ ನನಗೆ ತುಂಬಾ ಇಷ್ಟ. ತುಂಬಾ ಸೀರಿಯಸ್ ಇದ್ದಾರೆ ಹಾಗೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಅವರು. ಅಂದ್ರೆ ಅವ್ರದ್ದು ಜೀವನ ತುಂಬಾ ಕಷ್ಟ ಇದೆ. ನನ್ ಜೊತೆ ಯಾವತ್ತು ನಿಂತಿದ್ದಾರೆ, ನಾವಿದ್ದೇವೆ ಅಂತ ಹೇಳಿದ್ದಾರೆ. ಅವತ್ತು ಇದ್ದಾರೆ, ಇವತ್ತು ಇದ್ದಾರೆ, ಮುಂದೆ ಇರ್ತಾರೆ ಅಲ್ವಾ? ಇನ್ನು ನೀವು ಅವ್ರ ಜೊತೆ ಇದ್ದೀರಾ? ಖಂಡಿತ ನಾನು ಇರ್ತೇನೆ ಅವ್ರ ಜೊತೆ. ಅವರು ಅವ್ರದ್ದು ವೈಫ್ ಚಿಕ್ಕಮ್ಮ. ಇವರು ಇಲ್ಲಿ ಸ್ಕೂಲಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಬಿಡಿ ಸಹ ಕಟ್ತಿದ್ರು. ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಮತ್ತೆ ಈಗ ಅಂಗನವಾಡಿಯಲ್ಲಿ ಕೆಲ್ಸಕ್ಕೆಲ್ಲ. ನಾನು ಬಂದಾಗ ನೋಡ್ತಾ ಇದ್ದೀನಿ, ಇವರು ನಗ್ತಾನೆ ಇದ್ದಾರೆ. ಸೊ ಅಂಗನವಾಡಿ ಮಕ್ಕಳಿಗೆ ಅದೇ ಬೇಕಲ್ವಾ? ಓಕೆ, ಅವ್ರ ಹೆಸರು ಗೀತಾ. ನನ್ನನ್ನು ಅವರ ಸ್ವಂತ ಮಕ್ಳ ತರಾನೇ ನೋಡ್ಕೊಂಡಿದ್ದಾರೆ ಅಲ್ವಾ? ಓಕೆ, ನಿಮ್ಮ ಅಮ್ಮ? ನಂದು ತಾಯಿ. ಅವರು ಇಲ್ಲಿ ಮದ್ವೆಯಾಗಿ ಬಂದಾಗ್ಲಿಂದ ಬೀಡಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ನಾನು ಹೇಳ್ದಾಗೆ ಒಮ್ಮೆ ನಾನು ಬೀಡಿ ಕಟ್ಲಿಕ್ಕೆ ಹೋದೆ. ನೀನ್ ಇದೆಲ್ಲ ಮಾಡೋದ್ ಬೇಡ, ನಾನ್ ಹೇಳ್ದೆ ಅಮ್ಮ ಜೊತೆ ಕೊರೋನಾ ಟೈಮ್ ಅಲ್ಲಿ ಇರುವಾಗ, ನಾನು ಕಟ್ತೇನೆ, ಹೇಗೆ ಹೇಳಿಕೊಡಿ ಅಂತ. ಅವಾಗ ಅಮ್ಮ ಹೇಳಿದ್ರು, ನೀನೆಲ್ಲ ಇದೆಲ್ಲ ಕಟ್ಟೋದ್ ಬೇಡ, ನೀನು ಈ ಕೆಲ್ಸ ಎಲ್ಲ ಮಾಡ್ಬೇಡ, ನಾವು ಮಾಡಿದ ಕಷ್ಟ ನೀನು ಮಾಡೋದ್ ಬೇಡ ಅಂತ ಹೇಳಿದ್ರು. ಅವಾಗ್ಲೂ ನಾ ಹೇಳ್ದೆ, ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ, ಸಾಕು, ರಿಟೈರ್ ಆಗುದಂತ ಹೇಳಿದ್ರು. ಮತ್ತೆ ಇಲ್ಲ, ನಾನು ಇನ್ನು 3 ವರ್ಷ ಕಟ್ತೇನೆ, ನಿನ್ ಮದ್ವೆ ಆಗುವವರೆಗೆ ನಾನು ಕಟ್ತೇನೆ ಅಂತ ಹೇಳಿದ್ರು. ಬಟ್ ಅವ್ರದೆಲ್ಲ ಕನಸಿದ್ದದ್ದು ನಿಮ್ಮನ್ನ ಬೇಗ ಮದುವೆ ಮಾಡಿ ಕೊಡ್ಬೇಕು ಅಂತ. ಆದ್ರೆ ನಿಮ್ ಕನಸಿದ್ದದ್ದು ದೇಶಕ್ಕೋಸ್ಕರ ಆಡ್ಬೇಕು ಅಂತ ಅಲ್ವಾ? ಓಕೆ, ಇವಾಗ ಬೀಡಿ ಕಟ್ತಾ ಇದ್ದಾರಾ? ಇವಾಗ್ಲೂ ಕಟ್ತಾ ಇದ್ದಾರೆ. ಆವಾಗ್ಲೇ ಸ್ವಲ್ಪ ಟೈಮ್ ಅಂದ್ರೆ ಇನ್ನಾದ್ಮೇಲೆ ನಾನು ಹೇಳ್ದೆ ಇವ್ರ ಜೊತೆ, ನನ್ಗೆ ಜಾಬ್ ಆಗ್ತದೆ, ಮತ್ತೆ ನಾನ್ ನಿಮ್ಮನ್ನ ನೋಡ್ಕೊಳ್ತೇನೆ, ಯಾವ್ದು ಮಾಡಬೇಡಿ, ನಾನು ಇದ್ದೇನಂತ ಹೇಳ್ದೆ ಇವ್ರಿಗೆ. ಅವಾಗ ಖುಷಿ ಆದ್ರು, ತುಂಬಾ ಖುಷಿ ಆದ್ರು ಅಲ್ವಾ? ಓಕೆ, ಎಸ್, ಅವ್ರ ಜೊತೆ ಎಲ್ಲ ಮಾತಾಡಕ್ಕಿದೆ. ಇನ್ನು ಉಳಿದದ್ದು ಯಾರನ್ನ ಪರಿಚಯ ಮಾಡ್ತೀರಿ? ನಂದು ಅಣ್ಣ ತುಂಬಾ ಕಷ್ಟಪಟ್ಟು. ಮಕ್ಕಳು? ನಾನು ಅಕ್ಕ, ಅಣ್ಣ, ನಾನು ಸಣ್ಣವಳು, ಇವನು ದೊಡ್ಡವ ಅಣ್ಣ. ನಂದು ಅವ್ರ ಹೆಸರು ಕಿರಣ್ ಅಂತ. ಅವ್ರೇನ್ ಮಾಡ್ತಿದ್ದಾರೆ? ಅವನು ಈಗ ಶಾಲೆ ಬಿಸ್ನೆಸ್ ಮಾಡ್ತಿದ್ದಾನೆ. ಕಲಿತಾ ಇದ್ದ, ಕ್ಯಾಟ್ರಿಂಗ್ ಎಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಿದ್ದ. ಜಾಸ್ತಿ ಕಲೀಲಿಲ್ಲ, ಡಿಗ್ರಿ ಕಲ್ತಿದ್ದಾನೆ. ಬಟ್ ಅದೇ ಶಾಮಿಯಾನ ಫೀಲ್ಡ್ ಅಲ್ಲಿ ಸ್ವಲ್ಪ ಅವನಿಗೆ ಇದಾಯ್ತು. ಬಟ್ ಎತ್ತರಕ್ಕೆ ಬೆಳ್ದ ಶಾಮಿಯಾನದಲ್ಲಿ. ಬಟ್ ಅವನಿಗೆ ಕೂತು ಮಾಡಿಸ್ಬೋದಿತ್ತು. ಬಟ್ ಅವನೇ ಕಷ್ಟಪಟ್ಟು ಅವನೇ ಕೆಲ್ಸಕ್ಕೆ ಹೋಗಿ ಪ್ರತಿಯೊಂದು ಮಾಡ್ತಿದ್ದಾನೆ. ಅವನ ನೋಡೋ ಖುಷಿ ಆಗ್ತದೆ ನಂಗೆ. ಅವನು ದುಡಿತಾ ಇದ್ದಾನಲ್ಲ, ಯಾರು ಈ ಟೈಮ್ ಅಲ್ಲಿ ದುಡಿತಾರೆ, ಸ್ವಲ್ಪ ಹಣ ಬಂದ್ರೆ ಅದ್ ಮಾಡಿ ಇದ್ ಮಾಡಿ ಹೇಳ್ತಾನೆ. ಇವಾಗ್ಲೂ ಬಿಸಿಲಿಗೆ ಸ್ವಾವಲಂಬಿಯಾಗಿ ಅಲ್ವಾ? ಓಕೆ, ಎಸ್, ಓಕೆ. ಅಣ್ಣ ಆಯ್ತು, ಆನಂತರ ನಂದು ಅತ್ತಿಗೆ ಇದ್ದಾರೆ. ಎಸ್, ಇವರು ಅವ್ರ ಹೆಸರು ಪವಿತ್ರ ಅಂತ. ಇವರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಲೆಕ್ಚರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಇವರು ಒಳ್ಳೆ ರೀತಿಯಲ್ಲಿ ನನ್ನ ನೋಡ್ಕೊಂಡ್ ಬಂದಿದ್ದಾರೆ. ನಾನು ಇದ್ದೇನೆ ಅನ್ನೋ ಮಾತು ಹೇಳಿದ್ದಾರೆ. ಅವ್ರಿಗೆ ನಾನು ಎಲ್ಲಾದ್ರೂ ಹೋದಾಗ ತುಂಬಾ ಖುಷಿ ಆಗುದು. ಫೋಟೋ ಕಳ್ಸ, ಅದ್ ಕಳ್ಸಿ, ರಜೆ ಮಾಡಿದ್ದಾರೆ, ಸ್ಕೂಲಿಗೆ ರಜೆ. ಓಕೆ, ಎಸ್, ಹಾಗೆ ಫೋಟೋ ಕಳ್ಸದೆಲ್ಲ ಹೇಳಿ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಆನಂತರ ಇವರು ನಂದು ಆಂಟಿ, ಚಿಕ್ಕಪ್ಪನ ಹೆಂಡತಿ, ನನ್ನ ಚಿಕ್ಕಮ್ಮ. ಇವರು ಬೀಡಿ ಕಟ್ತಾನೆ ಇದ್ದಾರೆ. ಇವರು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು. ಅಂತೂ ಈ ಮನೆಯ ಒಂದು ಬೇಸ್ ಅಂತ ಹೇಳಿದ್ರೆ ಒಂದು ಕೃಷಿ ಜೊತೆಗೆ ಬೀಡಿ ಎಲ್ಲರೂ ಬೀಡಿ ಕಟ್ತಾರೆ ಅಲ್ವಾ? ಓಕೆ, ಎಸ್, ಆನಂತರ ಇವರು ಅವರ ಮಗ ದೀಕ್ಷಿತ್ ಅಂತ. ಇವನು ಇದು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಈಗ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಕಬಡ್ಡಿ ಪ್ಲೇಯರ್ ಇಲ್ಲೇ ಸಣ್ಣದಿರುವಾಗ ಹೀಗೆ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾ ಇದ್ದ. ಮತ್ತೆ ಎಸ್, ಓಕೆ, ಆನಂತರ ಹೌದಾ? ಓಕೆ, ಓಕೆ. ಅವ್ರ ಹೆಸರು ಇವರು ಅದು ನನ್ನ ಚಿಕ್ಕಪ್ಪ ಹೊರಗೆ ಹೋಗಿದ್ದಾರೆ. ಇಲ್ಲ, ಕೆಲವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ಬೇಜಾರಾಗಕ್ಕೆ ಹೆಸರು ಹೇಳಿ ಅಂತ. ಕೂಡು ಕುಟುಂಬ ನಾವೆಲ್ಲ. ಇವರು ನನ್ನ ಚಿಕ್ಕ ದೇವ್ ಚಿಕ್ಕ ಅಂತ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇದೆ. ಆದ್ರೂ
ಚೆನ್ನಾಗಿ ಎಲ್ಲ ನೋಡ್ಕೊಳ್ತಿದ್ದಾರೆ ಅವರನ್ನು, ತುಂಬಾ ಖುಷಿ ಆಗ್ತಾರೆ. ಅವರು ನನ್ನ ಜೊತೆ ಇದ್ದಾರೆ, ಇನ್ನು ಮುಂದೆನೂ ನಾನು ಅವ್ರಿಗೆ ನಿಲ್ತೇನೆ, ಅವರು ನನ್ನ ಜೊತೆ ಇರ್ತಾರೆ. ಓಕೆ, ಬೇಗ ಆರೋಗ್ಯವಾಗಿ ಬರ್ಲಿ ಅಂತ ಕೇಳ್ಕೊಳ್ಳೋಣ ದೇವ್ರ ಜೊತೆ ಅಲ್ವಾ? ಖಂಡಿತವಾಗ್ಲೂ ನಾವೆಲ್ಲ ಅವ್ರ ಜೊತೆ ಇದ್ದೇವೆ. ಎಸ್ ಎಸ್. ಬೇರೆ ಯಾರು ಬಾಕಿ ಆಗಿದ್ದಾರೆ? ಇಲ್ಲಿದ್ದಾರೆ ಅವ್ರು ನನ್ನ ಚಿಕ್ಕಮ್ಮ, ಅವರು ಬೀಡಿ ಕಟ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. ಖುಷಿ ಆಗ್ತದೆ. ನಾನು ಬಂದೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗುವಷ್ಟು ಯಾರಿಗೂ ಖುಷಿ ಆಗುದಿಲ್ಲ. ಎಲ್ಲ ನಾನು ಮನೆಯಲ್ಲಿ ಎಲ್ಲ ಬಂದ ತಕ್ಷಣ ಅದನ್ನು ಬಂದ್ಲ ಅಂತ ತುಂಬಾ ಖುಷಿ ಆಗ್ತದೆ. ತನ್ನ ಮಗಳು ತರನೇ ಅವರು ನನ್ನನ್ನು ನೋಡ್ಕೊಂಡಿದ್ದಾರೆ ಮನೆಯವರೆಲ್ಲರೂ. ಅನಂತರ ಇವರು ನಮ್ದು ಊರಿದ್ದು ಕಾರ್ಪೊರೇಟರ್, ಸಪೋರ್ಟ್ ಮಾಡ್ಕೊಂಡೆ ನಂದು ಅಣ್ಣ ಅಕ್ಷಯ್ ಅಂತ, ನನಗಿಂತ ತುಂಬಾ ಎತ್ತರ ಇದ್ದಾನೆ. ಅವನು ಕೆಲಸ ಮಾಡ್ಕೊಂಡೆಲ್ಲ ಇದ್ದಾನೆ, ನನ್ ಜೊತೆ ಯಾವತ್ತು ನಿಲ್ತಿದ್ದಾರೆ. ತಂಗಿ ಮದುವೆ ಆಯ್ತಾ? ಓಕೆ, ಅವ್ರ ಹೆಸರು ಕೂಡ ಹೇಳಿ. ಇಲ್ಲದ್ರೆ ಇಲ್ಲೇ ಇರ್ತಿದ್ರಲ್ಲ? ಓಕೆ. ಅದೇ ನಾವು ಈಗ ನಾನ್ ಇಷ್ಟೆಲ್ಲ ಕೇಳಿದಾಗ ನಿಮ್ ಮನೆಯಿಂದ ಸ್ಪೋರ್ಟ್ಸ್ ಅಂತ ಹೇಳೋ ಒಂದು ಫೀಲ್ಡ್ ಅಲ್ಲಿ ನೀವು ಮಾತ್ರ ಇರೋದಾ? ಇಲ್ಲ, ಎಲ್ಲಾರು ಸಣ್ಣದಿಂದ ಇದ್ರು. ಓಕೆ, ಅವರು ಜಾಸ್ತಿ ಕಂಟಿನ್ಯೂ ಮಾಡ್ಲಿಲ್ಲ. ಅಂದ್ರೆ ನಾನು ನೀವು ಕಂಟಿನ್ಯೂ ಮಾಡಿದ್ದು ಹೌದು, ನಿಮ್ಮ ಕೋಚ್ಗಳು ಕೂಡ ನಿಮ್ಮನ್ನ ಅಷ್ಟು ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಲ್ಲ ಮಾತಾಡೋಣ. ಬೇರೆ ಯಾರು ಹೇಳಕ್ಕಿದೆ ಮಾತಾಡಕ್ಕೆ? ನಂದು ಅಕ್ಕ, ಅವಳು ಮದ್ವೆ ಆಗಿದ್ದಾಳೆ. ಅವಳು ಅಂದ್ರೆ ಅವಳನ್ನ ನಾನು ಇನ್ನೊಂದು ತಾಯಿ ಅಂತಾನೆ ಹೇಳ್ಬೋದು. ನನ್ನನ್ನು ಆ ರೀತಿ ನೋಡ್ಕೊಂಡಿದ್ದಾಳೆ ಪ್ರತಿಯೊಂದು ವಿಷಯದಲ್ಲೂ. ನನ್ನ ಜೊತೆ ಅಕ್ಕ ಮತ್ತೆ ಭಾವ ಇದ್ದಾರೆ. ಅವ್ರಿಗೆ 2 ಮಗಳಿದ್ದಾರೆ. ನಂದು ಭಾವ ಪ್ರವೀಣ ಅಂತ, ಅವರು ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ 2 ಸಣ್ಣ ಮಕ್ಕಳಿದ್ದಾರೆ, ಪ್ರಿಯಾಂಶ್ ಮತ್ತೆ ಪ್ರಿಹಾನ್ ಅಂತ. ಅವರು ವೇಣೂರಲ್ಲಿ ಇರೋದು. ಇನ್ನೊಬ್ರನ್ನ ಬಿಟ್ರ ಅಂತ ನೀವು ನಿಮ್ಮನೆ ಅಲ್ವಾ? ಅದ್ರ ಹೆಸರಂತ ರಾಕ್ಸಿ ಅಂತ. ರಾಕ್ಸಿ. ಓಕೆ, ಎಸ್. ಹೌದಾ? ಓಕೆ, ಎಸ್. ನಿಮ್ ಮನೆ ನೋಡೋದಿದ್ರೆ ಎಸ್, ಖಂಡಿತ. ಇದು ನಮ್ಮ ದೇಶದ ಸ್ಟಾರ್ ಧನಲಕ್ಷ್ಮಿ ಅವರ ಮನೆ. ಮೇಡಮ್, ಏನೆಲ್ಲ ಪ್ರಶಸ್ತಿಗಳಿದೆ, ಏನೆಲ್ಲ ಇಟ್ಟಿದ್ದೀರಿ ಎಲ್ಲ ಹೇಳಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣಲ್ಲ ಸರ್? ಅದು ನಂದು ಕಬಡ್ಡಿ ಸ್ಟಾರ್ಟ್ ಆದಾಗಿಂದ ಎಲ್ಲ ಪ್ರಶಸ್ತಿ ಎಲ್ಲ ಇಲ್ಲೇ ಇದೆ. ಮತ್ತೆ ಜಾಗ ಇಲ್ಲ ಅಂತ ಹೇಳಿ ನನ್ನ ಅಕ್ಕನ ಮನೆಗೆ ತುಂಬಾ ಕಳ್ಸಿದ್ದೇನೆ. ತುಂಬಾ ಪ್ರಶಸ್ತಿ ಇದೆ. ಮತ್ತೆ ಹಾಸ್ಟೆಲ್ ಅಲ್ಲಿ ಸಹ ತುಂಬಾ ಇಟ್ಟಿದ್ದೇನೆ ಪ್ರಶಸ್ತಿಗಳು. ಮತ್ತೆ ನಮ್ದು ಮನೆ ಅದು ವೆರಿ ಮೈನ್ ಅಲ್ವಾ? ಓಕೆ, ನಿಮ್ಮ ಈ ಒಂದು ಇಷ್ಟು ನಿಮ್ಮ ಸಾಧನೆಗಳನ್ನೆಲ್ಲ ಮಾಡೋದಕ್ಕೆ ದೇವರು ಎಷ್ಟು ನಿಮ್ಮ ಹಿಂದೆ ಇದೆ ಅಂತ ನೀವು ನಂಬಿದ್ದೀರಿ? ನಾನು 100% ನಾನು ಆ ದೇವರು ಇಲ್ಲಂದ್ರೆ ಖಂಡಿತವಾಗ್ಲೂ ನಾನು ಬರ್ತಾನೆ ಇರ್ಲಿಲ್ಲ. ಅವ್ರ ಆಶೀರ್ವಾದ ಇಲ್ಲದಿದ್ರೆ. ಯಾಕಂದ್ರೆ ನಾನು ತುಂಬಾ ಸರ್ಜರಿ ಇದೆಲ್ಲ ಆಗಿ ನಾನು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಸುಲಭದ ವಿಷಯನೇ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರೋದು. ಅವರ ಆಶೀರ್ವಾದ ಇಲ್ಲದೆ ಖಂಡಿತವಾಗ್ಲೂ ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಎಲ್ಲಿ ಮ್ಯಾಚಿಗೆ ಹೋದ್ರು ಇಲ್ಲೊಂದು ಬಂದೆ ಕೈ ಮುಗ್ದೆ ಹೋಗ್ತಿದ್ದೆ. ಮತ್ತೆ ನಂದು ಅಲ್ಲಿ ಮೂಡುಬಿದ್ರೆಯಲ್ಲಿ ಸಹ ಅಜ್ಜನ್ ಟೆಂಪಲ್ ಇದೆ, ಮತ್ತೆ ಆರಿಕೋಡಿ ಚಾಮುಂಡೇಶ್ವರಿ ದೇವರನ್ನು ನೆನ್ಪು ಮಾಡ್ತೇನೆ. ಮತ್ತೆ ಮೂಡುಬಿದ್ರಿ ಆಂಜನೇಯ ದೇವಸ್ಥಾನ, ಹಾಗೆ ಕಟಿಲೇಶ್ವರಿ, ಪೊಳ್ಳಿ ಎಲ್ಲ ದೇವರು ಇದ್ದಾರೆ ನನ್ನ ಜೊತೆ. ದೈವ ದೇವರನ್ನು ತುಂಬಾ ನಂಬ್ತೇನೆ. ಅವ್ರಿಲ್ಲದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇರ್ತಿರ್ಲಿಲ್ಲ. ನಿಜ. ಓಕೆ, ಇದು ನಿಮ್ ಮನೆ. ಇದೇನು? ಇದು ನಿನ್ನೆ ನಮ್ ಸುರತ್ಕಲಲ್ಲೆಲ್ಲ ಸನ್ಮಾನ ಆಯ್ತು. ನಿನ್ನ ಸುರತ್ಕಲ್ ಸನ್ಮಾನ. ಎಷ್ಟು ಸಂಸ್ಥೆಗಳು ನಿಮ್ಮನ್ನ ಸನ್ಮಾನಿಸಿದ್ರು? 67 ಸಂಸ್ಥೆ. 67. ವಾವ್, ಗ್ರೇಟ್. ಇದೆಲ್ಲ ನೆನ್ಸೋಕೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡುವಾಗ. ಅಷ್ಟು ಜನರ ಪ್ರೀತಿ ನಾನು ಗಳಿಸಿದ್ದೇನೆ, ನನ್ಗೋಸ್ಕರ ಬಂದು ಸನ್ಮಾನಗಳನ್ನೆಲ್ಲ ಮಾಡಿದ್ರು ಅಂತ ಹೇಳೋ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ಹುಟ್ಟಿ ಸಾರ್ಥಕ ಆಯ್ತು ಅನ್ನೋ ಫೀಲಿಗೆ ಹೋಗಿದ್ದೇನೆ ಅಲ್ವಾ? ಇದ್ರ ಹಿಂದಿನ ಸ್ಟ್ರಗಲ್ ತುಂಬಾನೇ ಇದೆ ನಿಮ್ದು. ತುಂಬಾ ಇದೆ. 15 ವರ್ಷದಿಂದ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದೇನೆ ನಾನು. ಇವತ್ತು ಆ ಸ್ಟ್ರಗಲ್ ಗೆ ಒಂದು ಪ್ರತಿಫಲ ಸಿಕ್ಕಿತ್ತು. ಖಂಡಿತ. ಓಕೆ, ಇಲ್ಲೇನು ತೋರಿಸ. ಓಕೆ, ಇದೆಲ್ಲ ನಿನ್ನದಾ ಇಷ್ಟು? ಓಕೆ, ಒಂದೇ ದಿನದಲ್ಲಿ ಸಿಕ್ಕಿರೋದು. ಕೆಲವರೆಲ್ಲ ಇಷ್ಟೆಲ್ಲ ಸಿಗಬೇಕು ಅಂತ ಹೇಳಿ ಜೀವನ ಪರ್ಯಂತ ಒದ್ದಾಡ್ತಾನೆ ಇರ್ತಾರೆ. ಬಟ್ ಆ ದೇವರ ಒಂದು ಫಲ ಜೊತೆಗೆ ನಿಮ್ಮ ಒಂದು ಪ್ರಯತ್ನ, ಕುಟುಂಬದವರ ಪ್ರೀತಿ, ನಿಮ್ಮ ಕೋಚ್, ಎಲ್ಲರ ಒಂದು ಪ್ರೀತಿಯಿಂದ ಒಂದೇ ದಿನದಲ್ಲಿ ಸಿಕ್ಕಿರುವಂತ ಪ್ರಶಸ್ತಿಗಳಲ್ಲ ಇದು. ಎಸ್ ನೈಸ್. ಓಕೆ, ತುಂಬಾ ದೊಡ್ಡ ಮನೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಅಲ್ಲ, ಈ ಮನೇಲಿರುವಂತ ವ್ಯಕ್ತಿಗಳ ಮನಸ್ಸು ತುಂಬಾ ಚೆನ್ನಾಗಿದೆ. ಅದೊಂದೇ ಸಲ ನಿಮ್ಮನ್ನ ನೋಡಿದಾಗ್ಲೇ ಗೊತ್ತಾಯ್ತು. ಸೊ ವೆರಿ ನೈಸ್. ಇದು ಅಕ್ಕ ಭಾವನಾ? ಅಕ್ಕ ಭಾವ ಇದು. ಓಕೆ, ನಂದು ಅಜ್ಜಿ ಅಮ್ಮನ ಪೂಜಾರಿ ಅಂತ. ಅಜ್ಜಿಯ ಪ್ರೀತಿ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ನನ್ನನ್ನು ಬಿಟ್ಟೆ ಅಂತಾನೆ ಕರಿತಿದ್ರು. ನಿಮ್ಮ ಪೆಟ್ ನೇಮ್ ಏನು? ಬಿಟ್ಟೆ ಅಂತ. ಓಕೆ, ಅಜ್ಜಿ ಕರೀದು ಅಲ್ವಾ? ಹೀಗೆ ಕಾಲು ನೋವಾದ್ರು ಇವಳನ್ನು ಎತ್ತುಕೊಂಡು ಎಲ್ಲೆಲ್ಲಿ ಹೋಗ್ತಿದ್ರು.
ಓಹೋ ಹೋ 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 ಚಿಕ್ಕದಿದ್ದದ್ದು ಇವರೆಲ್ಲ ಉದ್ದ ಇದ್ದಾರೆ ಹಾ. ಚಿಕ್ಕದಿದ್ದದ್ದು ಎಲ್ಲ ಹಾ ಓಕೆ ಓಕೆ ಅಲ್ಲ ಬಿಟ್ಟೆ ಅಂತನಾ ಕೈಯಿಂದ ಬಿಟ್ಟೆ ಅಂತನಾ ಸಣ್ಣ ಇದ್ದೆ ಹಾ ಓಕೆ ಸಣ್ಣ ಅಂತ ಅದು ಆಕ್ಚುಲಿ ಬಿಟ್ಟೆನಾ ಬಿಟ್ಟೆನಾ ಬಿಟ್ಟೆ ಅಂತ ಸಣ್ಣ ಸಣ್ಣ ಅಂತ ಹೇಳಿ ಅಲ್ಲ ಓಕೆ ಇವತ್ತು ಅಜ್ಜಿ ಕೂಡ ತುಂಬಾನೇ ಹ್ಯಾಪಿ ಆಗಿರ್ತಾರೆ ಅಲ್ವಾ ಖಂಡಿತ ಎಸ್ ಸೂಪರ್ ಇದು ನಮ್ಮ ದೇಶದ ಸ್ಟಾರ್ ಧನಲಕ್ಷ್ಮಿ ಅವರ ಮನೆ ಸೊ ವೆರಿ ಸೂಪರ್ ಇಷ್ಟೆಲ್ಲ ಆದ ನಂತರ ಇನ್ನು ನಿಮ್ಮ ಜರ್ನಿ ಅಪ್ಪ ಅಮ್ಮ ಅವರಿಗೆಲ್ಲ ಎಷ್ಟು ಖುಷಿ ಆಯ್ತು ಅಂತ ಹೇಳಿ ಮಾತಾಡಕ್ಕಿದೆ ಸೊ ಈ ಜರ್ನಿ ಕಂಟಿನ್ಯೂ ಆಗ್ತದೆ ಈ ಹೋಮ್ ಟೂರ್ ಅಲ್ಲಿ ಇನ್ನಷ್ಟು ಕ್ಯೂರಿಯಾಸಿಟಿ ನಮಗಿರೋದು ಏನ್ ಗೊತ್ತಾ ನೀವು ನಮ್ಮ ಇಂಡಿಯಾವನ್ನ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಸೊ ಟೀಮ್ ಇಂಡಿಯಾಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ನಿಮಗೆ ಏನೆಲ್ಲ ಕಿಟ್ಗಳು ಸಿಗುತ್ತೆ ಮತ್ತೆ ನಿಮಗೆ ಬಹಳ ಮುಖ್ಯವಾಗಿ ನಾವೆಲ್ಲ ಕೂಡ ಬಹಳ ದೂರದಿಂದ ನೋಡಿರುವಂತದ್ದು ಅಲ್ಲಿ ಸಿಕ್ಕಿರುವಂತಹ ಮೆಡಲ್ ಇದೆಲ್ಲ ಹೇಗಿದೆ ಇದ್ರ ಬಗ್ಗೆ ಎಲ್ಲ ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಇದೆಲ್ಲ ನಿಮಗೆ ಸಿಕ್ಕಿರುವಂತಹ ಕಿಟ್ಗಳಲ್ಲ ಸೊ ಒಂದು ಟೀಮ್ ಇಂಡಿಯಾಕ್ಕೆ ಪಾರ್ಟಿಸಿಪೇಟ್ ಮಾಡಿರುವಂತಹ ಒಬ್ಬ ಆಟಗಾರರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ತೋರಿಸಬಹುದಾ ಅಂತ ಓಕೆ ಈಗ ಫಸ್ಟ್ ಏನ್ ತೋರಿಸ್ತೀರಿ ಎಸ್ ನಿಜವಾಗ್ಲೂ ಇದೊಂದು ಹೆಮ್ಮೆ ಇವ್ರು ಗೆದ್ದಿರೋದಂತ ಅಲ್ಲ ನಮ್ಮ ಕರಾವಳಿಯಲ್ಲಿ ಎಷ್ಟೋ ಜನ ಕಬಡ್ಡಿಯ ಆಟಗಾರರಿದ್ದಾರೆ ಅವ್ರಿಗೆಲ್ಲರ ಪರವಾಗಿ ನಮ್ಮ ಧನಲಕ್ಷ್ಮಿ ಅವರು ಇವತ್ತು ಗೆದ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸೊ ಇದುವೇ ಅಲ್ವಾ ಎಸ್ ಬಹಳ ಚೆನ್ನಾಗಿದೆ ನೋಡಿ ಇದರಲ್ಲಿ ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ ಬಾಂಗ್ಲಾದೇಶ್ 15-25 ನವೆಂಬರ್ ಅಂತ ಇದೆ ಒಂದ್ ಸೈಡ್ ಮತ್ತೆ ಇದು IKF ಹೋಸ್ಟ್ ಮಾಡಿರೋದು ಬಾಂಗ್ಲಾದೇಶ್ ಸೊ ಅದು ಸಿಕ್ಕಿದೆ ಅಂತ ಒಂದು ಅದ್ಭುತ ಇದು ನಮ್ಮ ದೇಶದ ಹೆಮ್ಮೆ ನಮ್ಮ ಕರಾವಳಿಯ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಧನಲಕ್ಷ್ಮಿ ಅವರು ಗೆದ್ಕೊಂಡು ಬಂದಿದ್ದಾರೆ ಸೊ ಇದು ನಿಮಗೆ ಸಿಕ್ಕಿರೋದು ಈಗ ಹೋಗೋದಕ್ಕಿಂತ ಮೊದಲು ಈ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಕ್ಯಾಂಪಲ್ಲಿ ಇನ್ನೊಂದು ಕಿಟ್ ಕೊಟ್ಟಿದ್ರು ಫಸ್ಟ್ ಕ್ಯಾಂಪಲ್ಲಿ ಇರುವಾಗ ಟ್ರಾಲಿ ಒಂದು ಲಗೇಜ್ ಬ್ಯಾಗ್ ಮತ್ತೆ ಫುಲ್ ಸೇಮ್ ಟೀ ಶರ್ಟ್ ಶಾರ್ಟ್ಸ್ ಪ್ಯಾಂಟ್ ಶೂ ಪ್ರತಿಯೊಂದು ಕೊಟ್ಟಿದ್ರು ಮತ್ತೆ ಫೈನಲ್ 14 ಸೆಲೆಕ್ಷನ್ ಆದಾಗ ಅವರಿಗೆ ಇದೆಲ್ಲ ಇದೆ ಇವಾಗ ನೋಡಿ ಸಾಕಷ್ಟು ಜನರಿಗೆ ಇದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸೊ ಅವ್ರಿಗೆ ಕಿಟ್ ಸಿಗುತ್ತೆ ಆ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂತ ಈಗ ಫೈನಲ್ 14ಗೆ ಸೆಲೆಕ್ಷನ್ ಅಲ್ಲಿ ಸಿಕ್ಕಿರೋದು ಇದು ಓಕೆ ಇದರಲ್ಲಿ ಏನೆಲ್ಲ ಸಿಕ್ಕಿತ್ತು ನಿಮಗೆ ಮ್ಯಾಚ್ ಶೂ ಕೊಟ್ಟಿದ್ರು ಓಕೆ ಶೂ ಇದು ಮ್ಯಾಚ್ ಶೂ ಅಲ್ವಾ ಇದ್ರಲ್ಲಿ ಆಟ ಆಡಿರೋದು ನೀವು ಅಲ್ಲಿ ಅಲ್ಲಿ ನಂದೇ ಹಾಕಿದ್ದೆ ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಇದು ಇಂಡಿಯಾ ಜರ್ಸಿ ಓ ಸೂಪರ್ ಇದನ್ನೇ ಹಾಕ್ಬೇಕು ಅಂತ ಎಷ್ಟೋ ಜನರ ಕನ್ಸು ಅಲ್ವಾ ಹೌದು ಓಕೆ ನಿಮ್ದು 13 ಎಸ್ ಎರಡು ಕಿಟ್ ಇದೆ ಪ್ಲೇಯಿಂಗ್ ಕಿಟ್ ಓಕೆ ಎಸ್ ಎಸ್ ಸೂಪರ್ ಇದು ಲೀಗ್ ಮ್ಯಾಚ್ ಗೆ ಹಾಕಿದ್ವಿ ಫೈನಲ್ಸ್ ಅದು ಕಲರ್ಸ್ ಹಾಕಿ ಡನ್ ಓಕೆ ನಿಮ್ಗೆ ಈ ಕಿಟ್ ಎಲ್ಲ ಸಿಕ್ಕಿ 14 ಮೆಂಬರ್ಸ್ ನೀವು ಜಾಯ್ನ್ ಆದ್ರಿ ಅಂತ ಹೇಳುವಾಗ ಎಷ್ಟು ಖುಷಿ ಇತ್ತು ಅವತ್ತು ತುಂಬಾ ಖುಷಿ ಆಯ್ತು ಓಕೆ ಅಂದ್ರೆ ಇಂಡಿಯಾ ಜರ್ಸಿ ಮೇಲೆ ನನ್ನ ಹೆಸರು ಇರ್ಬೇಕಂತ ಆಸೆ ಇತ್ತು ಅದು ಎಲ್ಲರ ಕನಸಾಗಿತ್ತು ಬಟ್ ಅಲ್ಲ ತೆಗ್ದು ನೋಡಿದ್ದೆ ಹೆಸರಿದೆಯಾ ಅಂತ ಧನಲಕ್ಷ್ಮಿ ಅಂತ ಎಸ್ 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 ಎರಡು ಶಾರ್ಟ್ಸ್ ಓಕೆ ಮತ್ತೆ ಎರಡು ಸ್ಕಿನ್ ಟೈಟ್ ಕೊಟ್ಟಿದ್ರು ಓಕೆ ಮತ್ತೆ ಒಂದು ಟ್ರ್ಯಾಕ್ ಶೂಟ್ ಮತ್ತೆ ಬ್ಲೇಸರ್ ಮತ್ತೊಂದು ಇದು ಫಸ್ಟ್ ಕೊಟ್ಟಿದ್ರ ಫೈನಲ್ ಗೆ ಇದು ಫೈನಲ್ ವಿನ್ ಎಲ್ಲ ಆದ್ಮೇಲೆ ನಮ್ಗೆ ಅದು ಅಲ್ಲಿಂದಾನೆ ತರಿಸಿದ್ರು ಬಟ್ ಇಲ್ಲಿ ನೋಡಿ ನಮ್ ದೇಶದೊಂದು ಫ್ಲಾಗ್ ಇಲ್ಲೇ ಇದೆಯಲ್ಲ ಅದೇ ಒಂದು ಸೂಪರ್ ಮಾತ್ರ ಮತ್ತೆ ಒಂದು ಹೂಡಿ ಕೊಟ್ಟಿದ್ರು ಅದ್ರ ಇಂಡಿಯಾ ಸ್ವಲ್ಪ ವಾಷೇಬಲ್ ಹಾಕಿದೆ ಮತ್ತೆ ಎರಡು ಲೋಯರ್ ಮತ್ತೆ ಎರಡು ಇದು ಶಾರ್ಟ್ಸ್ ಕೊಟ್ಟಿದ್ರು ರೂಮ್ ವೇರ್ ಶಾರ್ಟ್ಸ್ ಓಕೆ ಮತ್ತೆ ಇದೆರಡು ಇದು ಇದು ಟ್ರಾವೆಲಿಂಗ್ ಕೊಟ್ಟಿದ್ರು ಇದು ಅಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಗೆ ಕೊಟ್ಟಿದ್ರು ಓಕೆ ಎಸ್ ಬಾಂಗ್ಲಾದೇಶದಲ್ಲಿ ಹೇಗಿತ್ತು ಅಲ್ಲಿಯ ಕ್ಲೈಮೇಟ್ಸ್ ಮತ್ತೆ ಅಲ್ಲಿ ಹೇಗಿತ್ತು ನಿಮಗೆ ಸೆಟ್ ಆಯ್ತಾ ಎಷ್ಟು ದಿನ ಇದ್ರಿ ಅಲ್ಲಿ 12 ಡೇಸ್ ಇದ್ವಿ ನಾವು ಅಲ್ಲಿ 10 ಡೇಸ್ ಮ್ಯಾಚ್ ಆಯ್ತು ಚೆನ್ನಾಗಿತ್ತು ಕ್ಲೈಮೇಟ್ ನಾರ್ಮಲ್ ನಮ್ದು ಮತ್ತೆ ಅವ್ರದ್ದು ಸೇಮ್ ಕ್ಲೈಮೇಟ್ ಇತ್ತು ಹಾಗೆ ಅಷ್ಟೇನು ವೇರಿಯೇಷನ್ ನಮ್ಗೆ ಕಾಣಲಿಲ್ಲ ಆಲ್ರೆಡಿ ಸೆಟ್ ಆಗಿದ್ವಿ ಓಕೆ ಹೋಮ್ ಟೂರ್ ಜೊತೆ ಇದನ್ನು ಕೂಡ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ತಂಡದಲ್ಲಿ ನಮ್ಮ ಭಾರತ ತಂಡದಲ್ಲಿ ಆಡಿರುವಂತಹ ಧನಲಕ್ಷ್ಮಿ ಪೂಜಾರಿ ಅವರ ಹೋಮ್ ಟೂರ್ ಆಯಿತು ಅವರ ಕುಟುಂಬದ ಪರಿಚಯ ಎಲ್ಲ ಆಯಿತು ಬಟ್ ಅವರು ಈ ಒಂದು ಹಂತಕ್ಕೆ ಬರಬೇಕಿದ್ರೆ ಅವರ ಹಿಂದಿನ ಸ್ಟ್ರಗಲ್ಸ್ಗಳೆಲ್ಲ ತುಂಬಾನೇ ಇದೆ ಅದೆಲ್ಲವನ್ನು ಕೂಡ ಕೇಳುವಂಥ ಸಮಯ ಅದರ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಹಾಗೆಯೇ ಅವರ ಕುಟುಂಬಸ್ಥರು ಇವರ ಈ ಒಂದು ಸಾಧನೆಯ ಬಗ್ಗೆ ಎಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಇರಲಿಕ್ಕಿದೆ ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಎಪಿಸೋಡ್ವರೆಗೆ ನೀವು ವೆಯ್ಟ್ ಮಾಡಿ ಅವರ ಒಂದು ಸಾಧನೆಯ ಮಾತುಗಳನ್ನು ಹಾಗೆಯೇ ಅವರ ಕೋಚ್ ಈ ಒಂದು ಹಂತಕ್ಕೆ ಇವರು ಬರಬೇಕಿದ್ರೆ ಏನು ಹೇಳ್ತಾರೆ ಇದೆಲ್ಲವನ್ನು ಕೂಡ ಹಾಕ್ತೀನಿ ಸೊ ಹಾಗಿದ್ರೆ ನೆಕ್ಸ್ಟ್ ಎಪಿಸೋಡ್ ನಿಮಗೆ ಹೋಮ್ ಟೂರ್ ಮಾಡಿ ಖುಷಿ ಆಯಿತು ನಿಮಗೆ ಓಕೆ ನಮಗೂ ತುಂಬ ಖುಷಿ ಆಯಿತು ಬಟ್ ಇದೊಂದು ಹ್ಯಾಪಿ ಫ್ಯಾಮಿಲಿ ಸೊ ಅದು ಯಾವತ್ತೂ ಕಂಟಿನ್ಯೂ ಆಗ್ತಾನೆ ಇರಲಿ ಹಾಗೇನೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ರಿಯಲ್ ಅವರ ಸಾಧನೆಯ ಮಾತುಗಳು ಸಿಗ್ಲಿಕ್ಕಿದೆ ಸೊ ಅದನ್ನು ನೋಡೋದನ್ನು ಮಾತ್ರ ಮರಿಬೇಡಿ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ನಮಸ್ತೆ